ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಸುಶೀಮ್ ಶೆಟ್ಟಿ, ಸರ್ಕಾರಿ ಪ್ರೌಢಶಾಲೆ ಹರೇಕಳ ನ್ಯೂ ಪಡ್ಪು ಇಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕಿ. ಪ್ರಿಯ ವಿದ್ಯಾರ್ಥಿಗಳೇ, ಇತಿಹಾಸ ವಿಭಾಗದ ಅಧ್ಯಾಯ 7 ಸ್ವಾತಂತ್ರ್ಯ ಹೋರಾಟ ಪಾಠಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವಿದ್ಯಾರ್ಥಿಗಳೇ, ಬ್ರಿಟಿಷರು ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದರು. ಬ್ರಿಟಿಷರಷ್ಟೇ ಅಲ್ಲ, ಯುರೋಪಿನ ಇತರ ದೇಶಗಳು ಸಹ ನಿಮಗೆ ಎಲ್ಲರಿಗೂ ತಿಳಿದಿರೋ ಹಾಗೆ ಫ್ರೆಂಚರು, ಪೋರ್ಚುಗೀಸರು, ಡಚ್ಚರು ಎಲ್ಲ ಒಂದು ಯುರೋಪಿನ ದೇಶಗಳು ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದು, ಹೀಗೆ ಬಂದಂತಹ ದೇಶಗಳಲ್ಲಿ ಪೈಪೋಟಿ ಏರ್ಪಟ್ಟು ಬ್ರಿಟಿಷರು ಏಕಸ್ವಾಮ್ಯತೆಯನ್ನು ಪಡೆದುಕೊಂಡರು. ಯುರೋಪಿನ ದೇಶಗಳೊಂದಿಗೆ ಬಂದಂತಹ ಬ್ರಿಟಿಷರು ಏಕಸ್ವಾಮ್ಯವನ್ನು ಪಡೆದುಕೊಂಡ ನಂತರ ತಮ್ಮ ವ್ಯಾಪಾರದ ಅಭಿವೃದ್ಧಿಗಾಗಿ ದೇಶೀಯ ರಾಜರೊಂದಿಗೂ ಸಹ ಯುದ್ಧ ಮಾಡಬೇಕಾಗಿ ಬಂತು. ಅದರಲ್ಲೂ ಪ್ಲಾಸಿ ಕದನ, ಬಕ್ಸಾರ್ ಕದನ, ಆಂಗ್ಲೋ ಮೈಸೂರು ಯುದ್ಧಗಳು, ಆಂಗ್ಲೋ ಮರಾಠ್ ಯುದ್ಧಗಳು, ಅಲ್ಲದೆ ಆಂಗ್ಲೋ ಸಿಖ್ ಯುದ್ಧಗಳು, ಇಷ್ಟೇ ಅಲ್ಲದೆ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತುಪುತ್ರರಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದಾಗಿ ಅನೇಕ ದೇಶೀಯ ರಾಜರುಗಳನ್ನು ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ತಮ್ಮ ವಶಕ್ಕೆ ತಂದುಕೊಂಡರು. ಹೀಗೆ ಎಲ್ಲ ದೇಶಗಳನ್ನು ತಮ್ಮ ವಶಕ್ಕೆ ತಂದ ನಂತರ ಇಲ್ಲಿ ಆಡಳಿತ ನಡೆಸುವಂಥ ಮೊದಲಿಗೇನು ಮಾಡಿದ್ರು ಅಂತಂದರೆ, ಅವರು ದ್ವಿಸರ್ಕಾರವನ್ನು ಜಾರಿಗೆ ತಂದರು. ಯಾರು ದ್ವಿಸರ್ಕಾರ ಜಾರಿಗೆ ತಂದದ್ದು? ರಾಬರ್ಟ್ ಕ್ಲೈವ್. ಸರಿ, ರಾಬರ್ಟ್ ಕ್ಲೈವ್ ದ್ವಿಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದ. ಆ ಮೂಲಕ ಆಡಳಿತ ನಡೆಸುವ ಒಂದು ಅಧಿಕಾರವನ್ನು ದೇಶೀಯ ರಾಜರಿಗೆ ಬಿಟ್ಟುಕೊಟ್ಟ. ನಂತರ ಕಂದಾಯ ವಸೂಲಿಯನ್ನು ಮಾತ್ರ ತಾವು ಮಾಡಿಕೊಂಡು ಹೋಗ್ತಾ ಇದ್ರು. ಆದರೆ ಮುಂದೆ ಹಾಗೆ ಆಗಲಿಲ್ಲ. ಆಡಳಿತ ನಡೆಸುವ ಜವಾಬ್ದಾರಿಯನ್ನು ಸಹ ಬ್ರಿಟಿಷರು ವಹಿಸಬೇಕಾಯಿತು. ಹಾಗಾಗಿ ಕೆಲವಾರು ಸುಧಾರಣೆಗಳನ್ನು ಭಾರತದಲ್ಲಿ ತಂದರು. ಆ ಸುಧಾರಣೆಗಳಲ್ಲಿ ಕಂದಾಯ ಸುಧಾರಣೆಗಳಿರ್ಬೋದು, ಸುಮಾರು ಬೇರೆ ಬೇರೆ ರೀತಿಯ ಸುಧಾರಣೆಗಳಿರ್ಬೋದು, ಎಲ್ಲವನ್ನು ತಗೊಂಡು ಬಂದರು. ಇದರಿಂದ ಏನಾಯಿತು ಅಂತಂದರೆ, ಭಾರತೀಯ ಜನರಿಗೆ, ಸಾಮಾನ್ಯ ಜನರಿಗೆ ತುಂಬ ತೊಂದರೆ ಆಯಿತು. ಅಷ್ಟೇ ಅಲ್ಲದೆ ದೇಶೀಯ ರಾಜರನ್ನು ಸೋಲಿಸಿದ್ರಿಂದಾಗಿ ಇಲ್ಲಿ ದೇಶೀಯ ರಾಜರಲ್ಲಿ ಇದ್ದಂತಹ ಸೈನಿಕರು ನಿರುದ್ಯೋಗಿಗಳಾದರು. ಈ ನಿರುದ್ಯೋಗಿಗಳಾದ ಸೈನಿಕರಿರ್ಬೋದು, ಕಾರ್ಮಿಕರಿರ್ಬೋದು ಅಥವಾ ರೈತರಿರ್ಬೋದು, ಎಲ್ಲರೂ ಬ್ರಿಟಿಷರ ವಿರುದ್ಧ ಅಸಹನೆ ಮನೋಭಾವನೆಯನ್ನು ಬೆಳೆಸಿಕೊಳ್ಳಿಕ್ಕೆ ಶುರುವಾದರು. ಇದರಿಂದ ಏನಾಯಿತು ಅಂತಂದರೆ, ಜನರ ಮನಸ್ಸಿನಲ್ಲಿ ಉಂಟಾದ ಈ ಸಿಟ್ಟೇನಿತ್ತು, ಆಕ್ರೋಶ ಏನಿತ್ತು, ಅದು ಒಮ್ಮೆಗೆ ದಂಗೆಯಾಗಿ ಸ್ಫೋಟ ಆಯಿತು. ಹಿಂದಿನ ತರಗತಿಯಲ್ಲಿ ನೀವು ಕಲ್ತಿದ್ದೀರಾ, 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಈ ದಂಗೆಯನ್ನೇ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾರೆ. ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರನ್ನು ಭಾರತೀಯರು ಹೊರಗಡೆ ಓಡಿಸ್ಲಿಕ್ಕೆ ಆಯ್ತಾ? ಇಲ್ಲ ಅಲ್ವಾ? 2 ವರ್ಷಗಳ ಕಾಲ ಈ ದಂಗೆ ನಡೆದರೂ ಕೂಡ ಭಾರತೀಯರಿಗೆ ಬ್ರಿಟಿಷರನ್ನು ಎದುರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಬ್ರಿಟಿಷರು ದೊಡ್ಡ ಸೈನ್ಯವನ್ನು ಸಂಘಟಿಸಿ ಇಲ್ಲಿ ಭಾರತೀಯರನ್ನು ಅಮಾನುಷವಾಗಿ ಕೊಂದು ಅಥವಾ ಹತ್ತಿಕ್ಕಿದ್ರು. ಈ ದಂಗೆಯನ್ನು ಹತ್ತಿಕ್ಕಿದ್ರು ಅವರು. ಇದರಿಂದ ಏನಾಯಿತು, ಭಾರತೀಯರಿಗಂತೂ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಯಿತು, ಬ್ರಿಟಿಷರನ್ನು ಎದುರಿಸುವುದು ಅಷ್ಟು ಸುಲಭ ಅಲ್ಲ ಅಂತ. ಇದನ್ನು ಹೋರಾಟ ಮಾಡಿ ಬ್ರಿಟಿಷರನ್ನು ಭಾರತದಿಂದ ಹೊರಗೆ ಕಳಿಸ್ಬೇಕಾದ್ರೆ ಒಂದು ಸಂಘಟನೆ ಅಗತ್ಯ ಇದೆ ಅನ್ನೋದು ಗೊತ್ತಾಯಿತು. ಅದೇ ರೀತಿ ಬ್ರಿಟಿಷರಿಗೂ ಸಹ ಒಂದು ಅರ್ಥ ಆಯಿತು. ಏನಂತಂದರೆ ಬ್ರಿಟಿಷರಿಗೆ ಒಂದಂತೂ ಅರ್ಥ ಆಯಿತು. ಏನಂತಂದರೆ, ಭಾರತೀಯರ ಒಂದು ಸಹಾಯ ಇಲ್ಲದೇ ಇದ್ದರೆ ಬ್ರಿಟಿಷರಿಗೆ ಭಾರತದಲ್ಲಿ ಆಳ್ವಿಕೆ ನಡೆಸೋದು ಸಾಧ್ಯ ಇರಲಿಲ್ಲ. ಭಾರತೀಯರ ಒಂದು ಸಪೋರ್ಟ್ ಇಲ್ಲದೇ ಇದ್ದಿದ್ದರೆ ಭಾರತದಲ್ಲಿ ಅವರಿಗೆ ಆಳ್ವಿಕೆ ನಡೆಸೋ ಸಾಧ್ಯ ಇಲ್ಲ. ಹಾಗಾಗಿ ಅವರೇನು ಮಾಡ್ತಾರೆ ಅಂತಂದರೆ, ಶಾಸನವನ್ನು ರಚಿಸುವಂತಹ ಕ್ರಿಯೆಯಲ್ಲಿ ಭಾರತೀಯರನ್ನು ತೊಡಗಿಸಿಕೊಳ್ಳಲಿಕ್ಕೆ ಪ್ರಾರಂಭಿಸ್ತಾರೆ. ಮುಂದೆ ಈ ಸ್ವಾತಂತ್ರ್ಯ ಹೋರಾಟ ಯಾವ ಮೊದಲುಗಳನ್ನು ದಾಟಿಕೊಂಡು ಮುಂದೆ ಹೋಯಿತು ಅನ್ನೋದನ್ನು ನಾವು ಇಂದಿನ ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಸ್ವಾತಂತ್ರ್ಯ ಅಧ್ಯಾಯ 7 ಸ್ವಾತಂತ್ರ್ಯ ಹೋರಾಟ. ಇಂದಿನ ಈ ಅವಧಿಯಲ್ಲಿ ನಾವು ರಾಷ್ಟ್ರೀಯತೆಯ ಉದಯ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ
ಮತ್ತು ಮಂದಗಾಮಿಗಳು ಯಾರು, ಅವರು ಯಾವ ರೀತಿಯಾಗಿ ಸ್ವಾತಂತ್ರ್ಯ ಹೋರಾಟವನ್ನು ನಡೆಸಿದ್ರು ಅನ್ನೋದನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ರಾಷ್ಟ್ರೀಯತೆಯ ಉದಯ. ಭಾರತದಲ್ಲಿ ರಾಷ್ಟ್ರೀಯತೆ ಹೇಗೆ ಉದಯ ಆಯಿತು? ಮುಂಚೆ ಹಾಗಾದರೆ ರಾಷ್ಟ್ರೀಯತೆ ಭಾರತೀಯರಲ್ಲಿ ಇರಲಿಲ್ವಾ? ಖಂಡಿತ ಇತ್ತು ಮಕ್ಕಳೇ. ಆದರೆ ಬ್ರಿಟಿಷರು ಭಾರತಕ್ಕೆ ಬರುವಾಗಲೆಲ್ಲ ಭಾರತದಲ್ಲಿ ಯಾವುದೇ ದೊಡ್ಡ ಸಾಮ್ರಾಜ್ಯ ಅಂತ ಇರಲಿಲ್ಲ. ನಿಮಗೆಲ್ಲ ತಿಳಿದ ಹಾಗೆ ಮೊಘಲ್ ಸಾಮ್ರಾಜ್ಯ ಅವನತಿಯತ್ತ ಸಾಗ್ತಾ ಇತ್ತು. ಹಾಗಾಗಿ ಹಲವಾರು ಸಣ್ಣ ಪುಟ್ಟ ರಾಜ್ಯಗಳಲ್ಲಿ ನಮ್ಮ ದೇಶ ವಿಭಜನೆ ಆಗಿತ್ತು. ಇಂತಹ ಒಂದು ಸಂದರ್ಭದಲ್ಲಿ ಬ್ರಿಟಿಷರು ಭಾರತಕ್ಕೆ ಬಂದಿದ್ದರು. ಇವರು ಏನು ಮಾಡ್ತಾರೆ, ಅಖಂಡ ಭಾರತವನ್ನು ಗೆಲ್ತಾರೆ. ಗೆದ್ದ ನಂತರ ಏನಾಗ್ತದೆ, ಭಾರತೀಯರು ಈಗ ತಮಗೆ ತಾವೆಲ್ಲರೂ ಒಂದೇ ಎನ್ನುವ ಭಾವನೆ ಉಂಟಾಗಲಿಕ್ಕೆ ಶುರುವಾಗ್ತದೆ. ಯಾಕೆ ಈ ರಾಷ್ಟ್ರೀಯತೆಯ ಉದಯಕ್ಕೆ ಕಾರಣ ಏನು ಅನ್ನೋದನ್ನು ನಾವು ನೋಡೋಣ. ರಾಷ್ಟ್ರೀಯತೆಯ ಉದಯಕ್ಕೆ ಕಾರಣ ಮೊದಲನೇದಾಗಿ ಇಂಗ್ಲಿಷ್ ಶಿಕ್ಷಣದ ವಿಸ್ತರಣೆ. ಭಾರತದಲ್ಲಿ ಮೊದಲಿಗೆ ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೆ ತಂದವನು ವಾರ್ನ್ ಹೇಸ್ಟಿಂಗ್. ನಂತರ ಬಂದಂಥ ಗವರ್ನರ್ಗಳು ಒಬ್ಬೊಬ್ಬರಾಗಿ ಇಂಗ್ಲಿಷ್ ಶಿಕ್ಷಣವನ್ನು ಪ್ರಸಾರ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಅದರಲ್ಲೂ ವಿಲಿಯಂ ಬೆಂಟಿಂಗ್ ಮೆಕಾಲೆಯ ಶಿಫಾರಸಿನ ಮೇಲೆಗೆ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೆ ತರ್ತಾನೆ. ಯಾರು? ವಿಲಿಯಂ ಬೆಂಟಿಂಗ್ ಮೆಕಾಲೆಯ ಶಿಫಾರಸಿನ ಮೇಲೆಗೆ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೆ ತರ್ತಾನೆ. ಇದರಿಂದ ಏನಾಯಿತು, ಭಾರತೀಯರು ಇಂಗ್ಲಿಷ್ ಭಾಷೆಯನ್ನು ಕಲಿಯುವ ಹಾಗಾಯಿತು. ಇದರಿಂದ ಬೇರೆ ಬೇರೆ ಗ್ರಂಥಗಳನ್ನು, ಪುಸ್ತಕಗಳನ್ನೆಲ್ಲ ಓದುವ ಹಾಗಾಯಿತು. ಇದರಿಂದ ಭಾರತೀಯರಿಗೆ ಫ್ರೆಂಚ್ ಕ್ರಾಂತಿಯ ಬಗ್ಗೆ, ಇಟಲಿ ಏಕೀಕರಣದ ಬಗ್ಗೆ, ಅಮೇರಿಕದ ಸ್ವಾತಂತ್ರ್ಯ ಸಂಗ್ರಾಮಗಳ ಬಗ್ಗೆ ಎಲ್ಲವನ್ನು ತಿಳಿಯುವ ಹಾಗೆ ಆಯಿತು. ಇದರಿಂದ ನಮ್ಮ ದೇಶದಲ್ಲೂ ಸಹ ಈ ರೀತಿಯ ಹೋರಾಟ ಆಗಬೇಕು ಅನ್ನುವಂಥ ಭಾವನೆ ಮೂಡಿತು. ಹಾಗೆ ಈ ಇಂಗ್ಲಿಷ್ ಶಿಕ್ಷಣ ಭಾರತೀಯರಲ್ಲಿ ರಾಷ್ಟ್ರೀಯ ಮನೋಭಾವನೆಯನ್ನು ಬೆಳೆಸಿತು. ಇನ್ನು ಪತ್ರಿಕೋದ್ಯಮದ ಬೆಳವಣಿಗೆ. ಪತ್ರಿಕೋದ್ಯಮದ ಬೆಳವಣಿಗೆ ಅಂದಿನ ಕಾಲದಲ್ಲಿ ಒಂದು ಬಹುದೊಡ್ಡ ಸಮೂಹ ಮಾಧ್ಯಮವೇ ಪತ್ರಿಕೆಯಾಗಿತ್ತು. ಈ ಪತ್ರಿಕೆಗಳು ಭಾರತೀಯರಲ್ಲಿ ನಾವೆಲ್ಲರೂ ಒಂದೇ ಎನ್ನುವ ಭಾವನೆಯನ್ನು ಮೂಡಿಸಿತು. ಭಾರತದ ಪ್ರಥಮ ವರ್ತಮಾನ ಪತ್ರಿಕೆ ದಿ ಬಂಗಾಲ್ ಗಜೆಟ್ ಅದಿರ್ಬೋದು, ಅಥವಾ ಮುಂಬೈ ಸಮಾಚಾರ, ಅಮೃತ್ ಬಜಾರ್ ಪತ್ರಿಕೆ ಇರ್ಬೋದು, ಇಲ್ಲ ನಮ್ಮ ತಿಲಕ್ರವರು ಪ್ರಾರಂಭಿಸಿದಂತಹ ಕೇಸರಿ ಮತ್ತು ಮರಾಠ ಪತ್ರಿಕೆಗಳಿರ್ಬೋದು. ಹಾಗೆ ಹಲವಾರು ರಾಷ್ಟ್ರೀಯ ನಾಯಕರುಗಳು ತಮ್ಮದೇ ಆದ ಪತ್ರಿಕೆಗಳನ್ನು ಪ್ರಾರಂಭಿಸಿದರು. ಈ ಪತ್ರಿಕೆಗಳು ಏನು ಮಾಡ್ತಾಯಿದ್ರು ಅಂದರೆ ಭಾರತೀಯರಲ್ಲಿ ರಾಷ್ಟ್ರೀಯ ಭಾವನೆ, ಅಂದರೆ ಯಾಕೆ ಅಂತಂದರೆ ಆ ರಾಷ್ಟ್ರೀಯತೆ ಭಾವನೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಬಂದರೆ ಮಾತ್ರ ಈ ದೇಶದ ಜನರೆಲ್ಲ ಒಗ್ಗೂಡಿ ಬ್ರಿಟಿಷರನ್ನು ಇಲ್ಲಿಂದ ಓಡಿಸಲಿಕ್ಕೆ ಸಾಧ್ಯ ಅನ್ನೋದು ಈ ನಮ್ಮ ರಾಷ್ಟ್ರೀಯ ನಾಯಕರಿಗೆ ಗೊತ್ತಿತ್ತು. ಒಂದು ಸಂಘಟಿತ ಹೋರಾಟ ಆಗಬೇಕು ಅನ್ನೋ ದೃಷ್ಟಿಯಿಂದ ರಾಷ್ಟ್ರೀಯ ನಾಯಕರು ಏನು ಮಾಡ್ತು, ತಮ್ಮ ಮೊದಲ ಹೆಜ್ಜೆ ಇಟ್ಟರು. ಏನು ಅಂತಂದರೆ ರಾಷ್ಟ್ರೀಯತೆಯನ್ನು ಜನರಲ್ಲಿ ಮೂಡಿಸುವಂಥ ಒಂದು ಪ್ರಯತ್ನವನ್ನು ತಮ್ಮ ಪತ್ರಿಕೆಗಳ ಮೂಲಕ ಅವರು ಮಾಡಿದರು. ಸಾಂಸ್ಕೃತಿಕ ಸಂಘಟನೆಗಳು. ಬ್ರಹ್ಮ ಸಮಾಜ ಇರ್ಬೋದು, ಆರ್ಯ ಸಮಾಜ, ಪ್ರಾರ್ಥನಾ ಸಮಾಜ ಇರ್ಬೋದು, ಇವೆಲ್ಲ ಒಂದು ಸಂಘಟನೆಗಳು, ಸಾಂಸ್ಕೃತಿಕ ಸಂಘಟನೆಗಳೇನಿದ್ವು ಅವು ಅಂದಿನ ಕಾಲದಲ್ಲಿ ಭಾರತೀಯರಿಗೆ ಇದ್ದಂತಹ ಕೀಳರಿಮೆಯನ್ನು ಹೋಗಲಾಡಿಸಿ ನಮ್ಮ ಸಮಾಜದಲ್ಲಿ ಇದ್ದಂತಹ ಕೆಲವು ಮೂಢನಂಬಿಕೆಗಳನ್ನು ದೂರ ಮಾಡಿ ನಮ್ಮಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚುವ ಹಾಗೆ ಈ ಸಾಂಸ್ಕೃತಿಕ ಸಂಘಟನೆಗಳು ಮಾಡಿತು. ಭಾರತೀಯರಲ್ಲಿ ಒಂದು ರಾಷ್ಟ್ರೀಯತೆಯನ್ನು ಹುಟ್ಟು ಹಾಕುವಲ್ಲಿ ಈ ಸಾಂಸ್ಕೃತಿಕ ಸಂಘಟನೆಗಳು ಬಹುಮುಖ್ಯವಾದ ಪಾತ್ರವನ್ನು ವಹಿಸಿದ್ದು. ಇನ್ನು ಮುಂದೆ ಬ್ರಿಟಿಷರ ಆರ್ಥಿಕ ನೀತಿ. ಬ್ರಿಟಿಷರಿಗೂ ಕೆಲವರು ಆರ್ಥಿಕ ನೀತಿಗಳನ್ನು ಭಾರತದಲ್ಲಿ ತಂದು, ನಿಮಗೆಲ್ಲ ಗೊತ್ತಿದ್ದ ಹಾಗೆ ಲಾರ್ಡ್ ಕಾರ್ನ್ವಾಲಿಸ್ ಜಾರಿಗೆ ತಂತಹ ಕಾಯಂ ಗುತ್ತಾ ಪದ್ಧತಿ ಇರ್ಬೋದು, ಆಮೇಲೆ ರೈತವಾರಿ ಪದ್ಧತಿ ಇರ್ಬೋದು, ಆಮೇಲೆ ಮಹಲ್ವಾರಿ ಪದ್ಧತಿಗಳಿರ್ಬೋದು, ಯಾವುದೇ ರೀತಿಯ ಒಂದು ಕಂದಾಯ ಪದ್ಧತಿಗಳಿದ್ದರೂ ಸಹ ಅದು ಭಾರತೀಯ ರೈತರನ್ನು ತುಂಬ ಸಂಕಷ್ಟಕ್ಕೆ ಒಳಗಾಗುವ ಹಾಗೆ ಮಾಡಿತು. ಭಾರತೀಯ ರೈತರು ಏನಾಗಿದ್ರು ಅಂದರೆ ಸಾಲದಲ್ಲೇ ಹುಟ್ಟಿ, ಸಾಲದಲ್ಲೇ ಬದುಕಿ, ಸಾಲದಲ್ಲೇ ಸಾಯುವಂಥ ಒಂದು ಸ್ಥಿತಿಯನ್ನು ಈ ಬ್ರಿಟಿಷರ ಕಂದಾಯ ನೀತಿಗಳು ತಂದುಬಿಟ್ಟಿತ್ತು. ಭಾರತೀಯರು ಸಾಲದಲ್ಲೇ ಹುಟ್ಟಿ, ಸಾಲದಲ್ಲೇ ಬದುಕಿ, ಸಾಲದಲ್ಲೇ ಸಾಯುವ ಹಾಗಾಯಿತು ಭಾರತೀಯ ರೈತರ ಸ್ಥಿತಿ. ಅಷ್ಟು ಕಂದಾಯವನ್ನು ವಿಧಿಸ್ತಾ ಇದ್ದರು. ಯಾವುದೇ ಬರಗಾಲ ಇರಲಿ, ಕ್ಷಾಮ ಬರಲಿ, ಏನೇ ಆದರೂ ಸಹ ಭಾರತೀಯರು ಅವರು ಕಟ್ಟಬೇಕಾದ ಕಂದಾಯವನ್ನು ಕಟ್ಟಲೇಬೇಕಾಗಿತ್ತು.
ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳೇ, ಜಮೀನ್ದಾರರು ಸಹ ತಮ್ಮ ಜಮೀನನ್ನು ಸಹ ಕಳೆದುಕೊಳ್ಳುವ ಹಾಗಾಯಿತು. ಕಂದಾಯವನ್ನು ಕಟ್ಟಲಿಕ್ಕಾಗದೆ ಜಮೀನನ್ನು ಕಳೆದುಕೊಳ್ಳುವ ಹಾಗಾಯಿತು. ಹಾಗಾಗಿ ಇವರೆಲ್ಲರಿಗೂ ಸಹ ಬ್ರಿಟಿಷರ ಮೇಲೆ ಒಂದು ರೀತಿಯ ಅಸಹನೆ ಉಂಟಾಗಿತ್ತು. ಈ ಅಸಹನೆ ಏನಾಗಿತ್ತು ಅಂತಂದರೆ, ರಾಷ್ಟ್ರೀಯ ಪ್ರಭುತ್ವದ ಉದಯಕ್ಕೆ ಈ ಅಸಹನೆಯೇ ಮುಖ್ಯ ಕಾರಣ ಆಯಿತು. ಸರಿಯಾಗಿ ನೆನಪಿಟ್ಕೊಳ್ಳಿ ಮಕ್ಕಳೇ, ರಾಷ್ಟ್ರೀಯತೆಯ ಉದಯಕ್ಕೆ ಕಾರಣ ಏನಲ್ಲ ಅಂತಂದರೆ ಇಂಗ್ಲಿಷ್ ಶಿಕ್ಷಣದ ವಿಸ್ತರಣೆ ಹಾಗೂ ಬ್ರಿಟಿಷರ ಆರ್ಥಿಕ ನೀತಿಗಳು. ಇಷ್ಟು ಕಾರಣಗಳಿಂದಾಗಿ ಭಾರತದಲ್ಲಿ ರಾಷ್ಟ್ರೀಯತೆ ಉಗಮ ಆಯಿತು ಅಂತ ಹೇಳ್ಬೋದು. ಇದು 2 ಅಂಕಕ್ಕೆ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಪ್ರಶ್ನೆಯಾಗಿದೆ. ಇನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವ ರೀತಿಯಾಗಿ ಹೋರಾಟವನ್ನು ನಡೆಸ್ತು ಮುಂದೆ ಅನ್ನೋದನ್ನು ನಾವು ಈ ಒಂದು ವಿಭಾಗದಲ್ಲಿ ತಿಳಿದುಕೊಳ್ಳೋಣ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಗೆ ಕಾರಣವಾದಂತಹ ಘಟನೆಗಳು ಯಾವುದು ಅಂತ ಒಂದೊಂದಾಗಿ ತಿಳಿದುಕೊಳ್ತಾ ಹೋಗುವ. ಮೊದಲನೇದಾಗಿ ನಮ್ಮಲ್ಲಿ ಒಂದು ಸಂಘಟನೆಯ ಅಗತ್ಯ ಕಂಡು ಬಂತು ಅಂತ ನಾನು ಹೇಳಿದೆ ನಿಮಗೆ. ರಾಷ್ಟ್ರೀಯ ನಾಯಕರಲ್ಲಿ ಭಾರತದಲ್ಲಿ ಒಂದು ಸಂಘಟನೆಯ ಒಂದು ಅಗತ್ಯತೆ ಕಂಡು ಬಂತು. ಯಾಕಂತಂದರೆ ಬ್ರಿಟಿಷರಿಗೂ ಸಹ ಈ ರೀತಿಯ ಸಂಘಟನೆ ಆಗುವುದು ಅಗತ್ಯ ಇತ್ತು. ಯಾಕಂತಂದರೆ ಅವರು ಶಾಸನವನ್ನು ರಚನೆ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ಭಾರತೀಯರನ್ನು ತೊಡಗಿಸಿಕೊಳ್ಳಲಿಕ್ಕೆ ಅವರು ಪ್ರಯತ್ನಿಸ್ತಾ ಇದ್ದರು. ಅದು ಒಂದು ಕಾರಣ. ಶಾಸನವನ್ನು ರೂಪಿಸುವ ಕ್ರಿಯೆಯಲ್ಲಿ ಭಾರತೀಯರನ್ನು ತೊಡಗಿಸಿಕೊಳ್ಳುವಂಥದ್ದು ಸಹ ರಾಷ್ಟ್ರೀಯ ಕಾಂಗ್ರೆಸ್ನ ಉದಯಕ್ಕೆ ಒಂದು ಕಾರಣ. ಆದರೆ ಇನ್ನೊಂದು ಏನಂತಂದರೆ, ಇದಾಗಲೇ 1857ರ ದಂಗೆಯ ನಂತರ ಹಲವಾರು ಸಂಘಟನೆಗಳು ಇಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವು. ಅದರಲ್ಲಿ ಈ 2 ಮಾರ್ಕಿಗೆ ಕೇಳುವಂಥ ಒಂದು ಪ್ರಶ್ನೆ ಇದೆ ಇಲ್ಲಿ. ರಾಷ್ಟ್ರೀಯ ಕಾಂಗ್ರೆಸ್ನ ಉದಯಕ್ಕೂ ಮುಂಚೆ ಇದ್ದಂತಹ ಕೆಲವು ಸಂಘಟನೆಗಳು ಯಾವುದು ಅಂತ. ರಾಷ್ಟ್ರೀಯ ಕಾಂಗ್ರೆಸ್ನ ಮುಂಚೆ ಇದ್ದಂತಹ ಕೆಲವು ಸಂಘಟನೆಗಳು: ದ ಹಿಂದೂ ಮೇಳ, ದ ಈಸ್ಟ್ ಇಂಡಿಯನ್ ಅಸೋಸಿಯೇಷನ್, ದ ಇಂಡಿಯನ್ ಅಸೋಸಿಯೇಷನ್, ಪೂನಾ ಸಾರ್ವಜನಿಕ ಸಭಾ. ಇದೆಲ್ಲ ದ ಹಿಂದೂ ಮೇಳ, ದ ಈಸ್ಟ್ ಇಂಡಿಯನ್ ಅಸೋಸಿಯೇಷನ್, ದ ಇಂಡಿಯನ್ ಅಸೋಸಿಯೇಷನ್ ಹಾಗೂ ಪೂನಾ ಸಾರ್ವಜನಿಕ ಸಭಾ. ಈ ಎಲ್ಲ ಸಂಘಟನೆಗಳು ಅದಾಗಲೇ ಇದ್ದಿದ್ದು ಭಾರತದಲ್ಲಿ. ಹಾಗಾಗಿ ಈ ಬೇರೆ ಬೇರೆ ಸಂಘಟನೆಗಳಲ್ಲಿ ಹಂಚಿ ಹೋಗುವುದನ್ನು ತಪ್ಪಿಸಿ ಇಡೀ ದೇಶಕ್ಕೆ ಒಂದೇ ಸಂಘಟನೆ ಆದರೆ ಉತ್ತಮ ಅನ್ನೋದನ್ನು ಜನ ಮನಗಂಡರು. ಇದು ಕೂಡ ಒಂದು ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಗೆ ಕಾರಣವಾದಂಥ ಇನ್ನೊಂದು ಅಂಶ. ಮತ್ತೊಂದು ಅಂಶ ಏನಂತಂದರೆ, ಬ್ರಿಟಿಷರು ಜಾರಿಗೆ ತಂದಂತಹ ಕಾಯ್ದೆ, ಅದರಲ್ಲಿ ಲಾರ್ಡ್ ಲಿಟ್ಟನ್ ಜಾರಿಗೆ ತಂದಂತಹ ಕಾಯ್ದೆ ವರ್ನಾಕ್ಯುಲರ್ ಪ್ರೆಸ್ ಕಾಯ್ದೆ. ಅದು ಲಾರ್ಡ್ ಲಿಟ್ಟನ್ ಜಾರಿಗೆ ತಂದ ವರ್ನಾಕ್ಯುಲರ್ ಪ್ರೆಸ್ ಕಾಯ್ದೆ. ಏನಾಗಂತಂದರೆ, ವರ್ನಾಕ್ಯುಲರ್ ಪ್ರೆಸ್ ಕಾಯ್ದೆ ಅಂತಂದರೆ ಪತ್ರಿಕಾ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸುವ ಸಲುವಾಗಿ ಲಾರ್ಡ್ ಲಿಟ್ಟನ್ ಜಾರಿಗೆ ತಂದಂತಹ ಒಂದು ಕಾಯ್ದೆ ಇದು. ವರ್ನಾಕ್ಯುಲರ್ ಪ್ರೆಸ್ ಕಾಯ್ದೆ ಪತ್ರಿಕಾ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸಲಿಕ್ಕಾಗಿ ಲಾರ್ಡ್ ಲಿಟ್ಟನ್ ಜಾರಿಗೆ ತಂದಂಥ ಕಾಯ್ದೆ ಯಾವುದು? ವರ್ನಾಕ್ಯುಲರ್ ಪ್ರೆಸ್ ಕಾಯ್ದೆ. ಇದೇನಾಯಿತು ಅಂತಂದರೆ, ಈ ಕಾಯ್ದೆ ಜಾರಿಗೆ ಬಂದ ನಂತರ ಭಾರತೀಯರಿಗೆ ಆಗ ಇದ್ದ ಒಂದೇ ಒಂದು ಅಸ್ತ್ರ ಅಂತಂದರೆ ಪತ್ರಿಕೆ. ಈಗಿನ ಹಾಗೆ ಆಗ ಯಾವುದೇ ಟಿವಿಗಳು ಅಥವಾ ಮೊಬೈಲ್ ಫೋನ್ಗಳೇನು ಇರಲಿಲ್ಲ. ಯಾವುದೇ ವಿಚಾರವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅವ್ರಿಗೆ ಪ್ರಸಾರ ಮಾಡಬೇಕಿತ್ತು ಅಂದರೆ ಪತ್ರಿಕೆಗಳ ಅದು ಮುಖ್ಯವಾದ ಒಂದು ಮಾಧ್ಯಮ ಆಗಿತ್ತು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ಲಾರ್ಡ್ ಲಿಟ್ಟನ್ ಏನು ಮಾಡ್ತಾನೆ, ವರ್ನಾಕ್ಯುಲರ್ ಪ್ರೆಸ್ ಕಾಯ್ದೆಯನ್ನು ತರ್ತಾನೆ. ಇದರ ಅರ್ಥ ಏನಂತಂದರೆ, ಬ್ರಿಟಿಷರ ವಿರೋಧವಾಗಿ ಯಾವುದೇ ಲೇಖನಗಳು ಆ ಪತ್ರಿಕೆಗಳಲ್ಲಿ ಮುದ್ರಿಸುವ ಹಾಗೆ ಇರಲಿಲ್ಲ. ಬ್ರಿಟಿಷ್ ವಿರೋಧಿ ಬರಹಗಳನ್ನು ಮುದ್ರಿಸುವ ಹಾಗೆ ಇರಲಿಲ್ಲ. ಯಾರೇ ಭಾರತೀಯರು ಪತ್ರಿಕೆಗಳನ್ನು ಆರಂಭಿಸಬೇಕಾದ್ರೆ ದೊಡ್ಡ ಮೊತ್ತದ ಒಂದು ಠೇವಣಿಯನ್ನು ಇಡಬೇಕಿತ್ತು ಬ್ರಿಟಿಷರಲ್ಲಿ. ಯಾವುದೇ ರೀತಿ ಬ್ರಿಟಿಷ್ ವಿರೋಧಿ ಲೇಖನಗಳು ಅಲ್ಲಿ ಬರೆದ್ರೆ, ಅವರು ಆ ಪತ್ರಿಕೆಗಳಲ್ಲಿ ಬರೆದರೆ ಅದನ್ನೇನು ಮಾಡ್ತಾ ಇದ್ರು ಅಂತಂದರೆ ಆ ಪತ್ರಿಕೆಗಳನ್ನು ಮುಟ್ಟುಗೋಲು ಹಾಕುತ್ತಿದ್ದಾರೋ. ಅಷ್ಟೇ ಅಲ್ಲದೆ ಆ ಪತ್ರಿಕೆಯ ಸಂಪಾದಕರು ಏನಿರ್ತಿದ್ರು ಅವರಿಗೆ ಕಠಿಣ ಕಾರಾಗಾರದ ಶಿಕ್ಷೆಯನ್ನು ಕೊಡ್ತಾಯಿದ್ರು. ಹಾಗಾಗಿ ಭಾರತೀಯರಿಗೆ ಇದ್ದಂಥ ಏಕೈಕ ಒಂದು ಮಾಧ್ಯಮ
ಪತ್ರಿಕೆಗಳು ಅದರ ಒಂದು ಸ್ವಾತಂತ್ರ್ಯವನ್ನೇ ಕಸ್ಕೊಂಡ್ರು. ಈಗ ಏನಾಯಿತು, ಭಾರತೀಯರಿಗೆ ಒಂದು ಸಂಘಟನೆ ಮೂಲಕ ನಾವು ಹೋರಾಡುವುದು ಅವಶ್ಯಕವಾಗಿ ಕಂಡಿತು. ಹಾಗಾಗಿ ರಾಷ್ಟ್ರೀಯ ನಾಯಕರುಗಳು ಅಲ್ಲಲ್ಲೇ ಸಭೆ ಸೇರಿ ಈ ರೀತಿಯ ಒಂದು ಆಲೋಚನೆಯನ್ನು ಮಾಡಲಿಕ್ಕೆ ಶುರು ಮಾಡಿದರು. ಹಾಗೆಯೇ ಸ್ಥಾಪನೆಯಾದದ್ದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ 1885. 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ ಆಯಿತು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆದದ್ದು 1885ರಲ್ಲಿ. ಈ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಬ್ರಿಟಿಷ್ ಅಧಿಕಾರಿ ಎ.ಓ. ಹ್ಯೂಮ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರು WC ಬ್ಯಾನರ್ಜಿ. ಉಮೇಶ್ ಚಂದ್ರ ಬ್ಯಾನರ್ಜಿ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರಾದರು. ಮಕ್ಕಳೇ, ನಿಮಗೊಂದು ಪ್ರಶ್ನೆ ಮೂಡ್ಬೋದು, ಯಾಕೆ ಬ್ರಿಟಿಷ್ ಅಧಿಕಾರಿ ಭಾರತದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ ಮಾಡಿದ ಅಂತ? ಯಾಕಂತಂದರೆ ಭಾರತೀಯರನ್ನು ಸಹ ಅವರು ಆಡಳಿತದಲ್ಲಿ ತೊಡಗಿಸಿಕೊಳ್ಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದರು. ಹಾಗಾಗಿ 1816ರಲ್ಲಿ ಶಾಸನಗಳನ್ನು ರಚಿಸುವಂಥ ಪ್ರಕ್ರಿಯೆಯಲ್ಲಿ ಭಾರತೀಯರನ್ನು ತೊಡಗಿಸಿಕೊಳ್ಬೇಕಿತ್ತು. ಅಷ್ಟೇ ಅಲ್ಲದೆ ಭಾರತದಲ್ಲಿ ಉಂಟಾಗ್ತಿದ್ದ ದಂಗೆಗಳನ್ನು ಹತ್ತಿಕ್ಕಬೇಕಿತ್ತು. ಆ ಒಂದು ಉದ್ದೇಶಕ್ಕಾಗಿ ಎ.ಓ. ಹ್ಯೂಮ್ ಏನು ಮಾಡ್ತಾನಂತಂದರೆ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಗೆ ಮುಂದಾಗ್ತಾನೆ. ಹಾಗಾದರೆ ಭಾರತೀಯ ನಾಯಕರುಗಳಿಗೆ, ರಾಷ್ಟ್ರೀಯ ನಾಯಕರಿಗೆ ಇದರ ಅರ್ಥ ಆಗಲಿಲ್ವಾ? ಖಂಡಿತ ಅರ್ಥ ಆಗಿತ್ತು ಮಕ್ಕಳೇ. ಗೋಪಾಲಕೃಷ್ಣ ಗೋಖಲೆ ಅವರು ಹೇಳುವ ಹಾಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಒಂದು ಬ್ರಿಟಿಷರೇ ಸ್ಥಾಪನೆ ಮಾಡಿದ್ರಿಂದಾಗಿ ಏನಾಯಿತು ಅಂತಂದರೆ, ಬ್ರಿಟಿಷರೇನೋ ದೊಡ್ಡ ದೊಡ್ಡ ರಾಜರುಗಳನ್ನೇ ಸೋಲಿಸಿದ್ರು. 1857ರಂತಹ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನೇ ಹತ್ತಿಕ್ಕಿದ್ರು. ಇನ್ನು ಒಂದು ಸಾಮಾನ್ಯ ಸಂಘಟನೆಯನ್ನು ಅವರಿಗೆ ಅದನ್ನು ಅವರಿಗೆ ನಿಲ್ಲಿಸುವುದು ಭಾರಿ ದೊಡ್ಡ ಕೆಲಸ ಆಗಿರಲಿಲ್ಲ. ಹಾಗಾಗಿ ಗೋಪಾಲಕೃಷ್ಣ ಗೋಖಲೆ ಅವರು ಹೇಳುವ ಹಾಗೆ ರಾಷ್ಟ್ರೀಯ ಕಾಂಗ್ರೆಸ್ ಬ್ರಿಟಿಷರೇ ಸ್ಥಾಪಿಸಿದ್ರಿಂದಾಗಿ ಅದು ಬಹಳ ಮುಂದಕ್ಕೆ ಹೋಗುವಂಥ ಒಂದು ಸಂಘಟನೆಯನ್ನು ಮಾಡಿದ್ರಿಂದಾಗಿ ಏನಾಯಿತು ಅಂತಂದರೆ ಇದಕ್ಕೆ ಉತ್ತಮ ಭವಿಷ್ಯ ಇತ್ತು ಈ ರಾಷ್ಟ್ರೀಯ ಕಾಂಗ್ರೆಸ್ಗೆ. ಅದಕ್ಕೆ ಆ ಒಂದು ಉದ್ದೇಶಕ್ಕಾಗಿ ಏನು ಮಾಡ್ತಾರೆ ಅಂತಂದರೆ ಎಲ್ಲ ಭಾರತೀಯ ನಾಯಕರು ಒಪ್ಕೊಳ್ತಾರೆ, ರಾಷ್ಟ್ರೀಯ ಕಾಂಗ್ರೆಸ್ಗೆ ಸೇರ್ಕೊಳ್ತಾರೆ. ಅಷ್ಟೇ ಅಲ್ಲದೆ ಮೊದಲ ಅಧ್ಯಕ್ಷರಾಗಿ WC ಬ್ಯಾನರ್ಜಿ ಅವರು ಅಧಿಕಾರವನ್ನು ವಹಿಸ್ಕೊಳ್ತಾರೆ. ಅದೇ ರೀತಿಯಾಗಿ ಏನಾಗ್ತದೆ ಅಂದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ತನ್ನ ಮೊದಲ ಅಧಿವೇಶನದಲ್ಲಿ ಹೇಳ್ತದೆ, ಈ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಗುರಿ ಏನಂತಂದರೆ ಭಾರತೀಯರಲ್ಲಿ ರಾಷ್ಟ್ರೀಯ ಭಾವನೆಯನ್ನು ಬೆಳೆಸುವುದಂತ ಹೇಳ್ತದೆ. ಮುಂದೆ ರಾಷ್ಟ್ರೀಯ ಕಾಂಗ್ರೆಸ್ನ ಬೆಳವಣಿಗೆಯನ್ನು ನೋಡಿ ಬ್ರಿಟಿಷರಿಗೆ ಮತ್ತೆ ಪುನಃ ತಲೆಬಿಸಿ ಶುರುವಾಗ್ತದೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಪುನಃ ಅವರ ಹಳೆಯ ಒಂದು ಚಾಳಿ ಇತ್ತಲ್ಲ, ಒಡೆದ ಆಳ ನೀತಿ, ಅದನ್ನು ಅವರು ಜಾರಿಗೆ ತರ್ತಾರೆ. ಇಲ್ಲೂ ಸಹ ಅದನ್ನು ಜಾರಿಗೆ ತರ್ತಾರೆ. ಅದೇ ರೀತಿಯಾಗಿ ಹಿಂದೂ ಮುಸ್ಲಿಮರ ನಡುವೆ ದ್ವೇಷದ ಭಾವನೆಯನ್ನು ಬಿತ್ತಿ ಮುಸ್ಲಿಂ ಲೀಗ್ಗೂ ಕಾರಣರಾಗ್ತಾರೆ. 1905ರಲ್ಲಿ ಮುಸ್ಲಿಂ ಲೀಗ್ ಪ್ರಾರಂಭ ಆಯಿತು. ಆದರೂ ಕೂಡ ರಾಷ್ಟ್ರೀಯ ಕಾಂಗ್ರೆಸ್ ಏನಾಯಿತು ಅಂತಂದರೆ ತನ್ನ ಕಾರ್ಯದಲ್ಲಿ ಸಫಲರಾಗ್ತಾ ಹೋಯಿತು. ಬ್ರಿಟಿಷರ ಆದರೂ ಸಹ 19ನೇ ಶತಮಾನದ ಕೊನೆಯ ಭಾಗಕ್ಕೆ ಮಂದಗಾಮಿಗಳು ಮತ್ತು ತೀವ್ರವಾದಿಗಳು ಎನ್ನುವಂಥ ಎರಡು ಗುಂಪು ಈ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಹುಟ್ಟಿಕೊಂಡಿತು. 19ನೇ ಶತಮಾನದ ಕೊನೆಯ ಭಾಗಕ್ಕೆ ರಾಷ್ಟ್ರೀಯ ಕಾಂಗ್ರೆಸ್ ಮಂದಗಾಮಿಗಳು ಮತ್ತು ತೀವ್ರವಾದಿಗಳು ಎನ್ನುವ ಎರಡು ಪಂಗಡಗಳಾಗಿ ವಿಭಜನೆ ಆಯಿತು. ಅದರಲ್ಲಿ ಮೊದಲನೇ ಅಂದರೆ ಕಾಂಗ್ರೆಸ್ನ ಮೊದಲನೇ 20 ವರ್ಷಗಳ ಕಾಲವನ್ನು ನಾವು ಮಂದಗಾಮಿ ಯುಗ ಅಂತ ಕರಿತೇವೆ. ಕಾಂಗ್ರೆಸ್ನ ಮೊದಲ 20 ವರ್ಷಗಳ ಕಾಲವನ್ನು ನಾವು ಮಂದಗಾಮಿ ಯುಗ ಅಂತ ಕರಿತೇವೆ. 4 ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಇದೆ ಇದು. ಮಂದಗಾಮಿಗಳು ಯಾರು, ಅವರ ಬೇಡಿಕೆ ಏನಾಗಿತ್ತು ಅಂತ. ಮಂದಗಾಮಿಗಳು ಯಾರು, ಅವರ ಬೇಡಿಕೆ ಏನು, ಅಥವಾ ಮಂದಗಾಮಿಗಳು ಯಾರು, ಅವರ ಹೋರಾಟದ ವಿಧಾನವನ್ನು ತಿಳಿಸಿ ಅಂತ ಕೇಳ್ಬೋದು ನಿಮಗೆ ಪರೀಕ್ಷೆಯಲ್ಲಿ. ಹಾಗಾದರೆ ಮಂದಗಾಮಿಗಳು ಯಾರು? ಸಂವಿಧಾನಿಕ ಚೌಕಟ್ಟಿನ ಒಳಗಡೆ ಮನವಿ ಮತ್ತು ಪ್ರಾರ್ಥನೆಗಳ ಮೂಲಕ ತಮ್ಮ ಬೇಡಿಕೆಯನ್ನು ಬ್ರಿಟಿಷರಲ್ಲಿ ಸಲ್ಲಿಸ್ತಾ ಇದ್ದಂಥ ಒಂದು ಕಾಂಗ್ರೆಸ್ನ ಒಂದು ಗುಂಪನ್ನು ಮಂದಗಾಮಿಗಳು ಎಂದು ಕರೀತಾರೆ. ಸಂವಿಧಾನಿಕ ಚೌಕಟ್ಟಿನ ಒಳಗಡೆ ಮನವಿ ಮತ್ತು ಪ್ರಾರ್ಥನೆಗಳ ಮೂಲಕ ತಮ್ಮ ಬೇಡಿಕೆಯನ್ನು ಇಡ್ತಾ ಇದ್ದಂಥ ಕಾಂಗ್ರೆಸ್ನ ಒಂದು ಗುಂಪನ್ನು ಮಂದಗಾಮಿಗಳು ಎಂದು ಕರೀತಾರೆ. ಪ್ರಮುಖ ಮಂದಗಾಮಿ ಮುಖಂಡರು ಯಾರು? ಪ್ರಮುಖ
ಮಂದಗಾಮಿ ಮುಖಂಡರಂತಂದರೆ WC ಬ್ಯಾನರ್ಜಿ. ಪ್ರಮುಖ ಮಂದಗಾಮಿ ಮುಖಂಡರು WC ಬ್ಯಾನರ್ಜಿ, ದಾದಾಬಾಯಿ ನವರೋಜಿ, MG ರಾನಡೆ, ಗೋಪಾಲಕೃಷ್ಣ ಗೋಖಲೆ. ಮಂದಗಾಮಿಗಳು ಯಾರು? ಸಂವಿಧಾನಿಕ ಚೌಕಟ್ಟಿನ ಒಳಗಡೆ ಮನವಿ ಮತ್ತು ಪ್ರಾರ್ಥನೆಗಳ ಮೂಲಕ ತಮ್ಮ ಬೇಡಿಕೆಗಳನ್ನು ಬ್ರಿಟಿಷರ ಮುಂದೆ ಇಡ್ತಾ ಇದ್ದಂತಹ ಕಾಂಗ್ರೆಸ್ನ ಒಂದು ಗುಂಪೆ ಮಂದಗಾಮಿಗಳು. ಅವರ ಪ್ರಮುಖ ಮುಖಂಡರು WC ಬ್ಯಾನರ್ಜಿ, ದಾದಾಬಾಯಿ ನವರೋಜಿ, MG ರಾನಡೆ, ಗೋಪಾಲಕೃಷ್ಣ ಗೋಖಲೆ. ಇವರೆಲ್ಲ ಮಂದಗಾಮಿ ಮುಖಂಡರಾಗಿದ್ದರು. ಇವರ ಒಂದು ಬೇಡಿಕೆಗಳು ಯಾವುದಾಗಿತ್ತು? ಬ್ರಿಟಿಷರಲ್ಲಿ ಅವರು ಬೇಡಿಕೆಗಳನ್ನು, ಮನವಿಗಳನ್ನು ಸಲ್ಲಿಸ್ತಾ ಇದ್ರು. ಮಂದಗಾಮಿಗಳ ಪ್ರಮುಖ ಬೇಡಿಕೆಗಳೇನು? ಮಂದಗಾಮಿಗಳ ಪ್ರಮುಖ ಬೇಡಿಕೆಗಳಲ್ಲಿ ಮೊದಲನೆಯ ಬೇಡಿಕೆ ದೇಶದಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿ ಮಾಡಬೇಕು. ಭಾರತದಲ್ಲಿಯೂ ಸಹ ನಮ್ಮದೇ ಆದ ಕೈಗಾರಿಕೆಗಳಾಗಬೇಕು. ಆಗಿನ ಕಾಲದಲ್ಲಿ ಎಲ್ಲ ಕಚ್ಚಾ ವಸ್ತುಗಳನ್ನು ಇಂಗ್ಲೆಂಡಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಅದನ್ನು ಸಿದ್ಧ ವಸ್ತುಗಳನ್ನಾಗಿ ಮಾಡಿ ಪುನಃ ಭಾರತಕ್ಕೆ ಮಾರಾಟ ಮಾಡ್ತಾಯಿದ್ರು. ಅವರಿಗೆ ಒಂದು ಮಾರುಕಟ್ಟೆಯಾಗಿ ಹೋಗಿತ್ತು ಭಾರತ. ಹಾಗಾಗಿ ಇವರೇನು ಮಾಡ್ತಾರೆ, ಮೊದಲ ಬೇಡಿಕೆ, ಯಾಕಂತಂದರೆ ಕೈಗಾರಿಕೆಗಳು ಒಂದು ದೇಶದಲ್ಲಿ ಅಭಿವೃದ್ಧಿ ಆತಾದರೆ ಅಲ್ಲಿನ ಜನರಿಗೆ ಕೆಲಸ ಲಭಿಸ್ತದೆ, ಉದ್ಯೋಗ ಲಭಿಸ್ತದೆ. ಹಾಗಾಗಿ ಈ ದೇಶದಲ್ಲಿ ಒಂದು ಕೈಗಾರಿಕೆಗಳ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ಮಂದಗಾಮಿಗಳ ಪ್ರಮುಖ ಬೇಡಿಕೆಯಾಗಿತ್ತು. ಇನ್ನು ದೇಶದಲ್ಲಿ ಸೈನಿಕ ವೆಚ್ಚವನ್ನು ಕಡಿಮೆ ಮಾಡುವುದು, ದೇಶದಲ್ಲಿ ಸೈನಿಕ ವೆಚ್ಚವನ್ನು ಕಡಿಮೆ ಮಾಡುವಂಥದ್ದು ಸಹ ಇದವರ ಎರಡನೆಯ ಬೇಡಿಕೆಯಾಗಿತ್ತು. ಅಂತಂದರೆ ಬೇರೆ ಬೇರೆ ಯುದ್ಧಗಳಲ್ಲಿ ಭಾಗವಹಿಸಿ ಏನು ಮಾಡ್ತಾಯಿದ್ರು ಅಂತಂದರೆ ಇವರು ಸೈನ್ಯವನ್ನು ಬಳಸ್ಕೊಂಡು ಯುದ್ಧ ಮಾಡಿ ಬೇರೆ ಬೇರೆ ದೇಶಗಳಿಗೂ ಸಹ ಭಾರತೀಯ ಸೈನಿಕರನ್ನು ತೆಗೆದುಕೊಂಡು ಹೋಗಿ ಯುದ್ಧವನ್ನು ಮಾಡ್ತಾಯಿದ್ರು. ಇದರಿಂದಾಗಿ ಭಾರತದಲ್ಲಿ ಸೈನಿಕ ವೆಚ್ಚ ಅತ್ಯಂತ ಹೆಚ್ಚಾಗಿತ್ತು. ಅದನ್ನು ಕಡಿಮೆ ಮಾಡಬೇಕು ಅನ್ನೋದು ಮಂದಗಾಮಿಗಳ ಇನ್ನೊಂದು ಬೇಡಿಕೆಯಾಗಿತ್ತು. ಮತ್ತೊಂದು ಬೇಡಿಕೆ, ಉತ್ತಮ ಶಿಕ್ಷಣವನ್ನು ಭಾರತೀಯರಿಗೆ ನೀಡಬೇಕು. ಉತ್ತಮವಾದಂತಹ ಒಂದು ಶಿಕ್ಷಣ ಭಾರತೀಯರಿಗೆ ಕೊಡಿ ಅನ್ನುವುದು ಸಹ ಮಂದಗಾಮಿಗಳ ಇನ್ನೊಂದು ಬೇಡಿಕೆಯಾಗಿತ್ತು. ಇನ್ನು ಭಾರತದಲ್ಲಿ ಆ ಕಾಲಕ್ಕೆ ಬಡತನ ತಾಂಡವವಾಡ್ತಾ ಇತ್ತು. ಬಡತನ ನಿರ್ಮೂಲನೆಗೆ ಹಲವಾರು ಕ್ರಮಗಳನ್ನು ಕೈಗೊಳ್ಳಿ ಅಂತ ಅವರು ಬೇಡಿಕೆ ಮತ್ತು ಮನವಿಗಳನ್ನು ಸಲ್ಲಿಸಿದರು. ಮಂದಗಾಮಿಗಳ ಬೇಡಿಕೆಗಳು ದೇಶದಲ್ಲಿ ಕೈಗಾರಿಕಾ ಅಭಿವೃದ್ಧಿ, ಸೈನಿಕ ವೆಚ್ಚವನ್ನು ಕಡಿಮೆ ಮಾಡುವುದು, ಉತ್ತಮ ಶಿಕ್ಷಣವನ್ನು ಭಾರತೀಯರಿಗೆ ಕೊಡುವುದು, ಅಷ್ಟೇ ಅಲ್ಲದೆ ಬಡತನ ನಿರ್ಮೂಲನೆಯನ್ನು ಮಾಡಿ ಅಂತ ಇವರು ಮನವಿಗಳನ್ನು ಮತ್ತು ಬೇಡಿಕೆಗಳನ್ನು ಸಲ್ಲಿಸ್ತಾ ಇದ್ರು, ಪ್ರಾರ್ಥನೆಗಳನ್ನು ಮಾಡ್ತಾಯಿದ್ರು. ಆಗ ಇವರು ರಾಷ್ಟ್ರೀಯ ಕಾಂಗ್ರೆಸ್ನ ನಾಯಕರು ದಿನಗಟ್ಟಲೆ ಚರ್ಚೆ ಮಾಡಿ ಪುಟಗಟ್ಟಲೆ ವರದಿಗಳನ್ನು ಮಾಡಿ ಬ್ರಿಟಿಷರಲ್ಲಿ ಕೊಟ್ಟರೂ ಸಹ ಬ್ರಿಟಿಷರು ಎರಡೇ ಎರಡು ವಾಕ್ಯದಲ್ಲಿ ಉತ್ತರಿಸಿ ಕಳಿಸ್ತಾ ಇದ್ರಂತೆ. ಆಗ ಗೋಪಾಲಕೃಷ್ಣ ಗೋಖಲೆ ಅವರು ಕೇಳಿದಾಗ MG ರಾನಡೆ ಅವರು ಹೇಳ್ತಾರಂತೆ, ಈ ಮನವಿಗಳು ಬರೀ ಬ್ರಿಟಿಷರಿಗಷ್ಟೇ ಅಲ್ಲ, ಈ ಮನವಿಗಳು ನಾವು ಬ್ರಿಟಿಷರಿಗೆ ಬರೆದ್ರೂ ಸಹ ಅದು ಭಾರತೀಯರನ್ನು ಉದ್ದೇಶಿಸಿ ಬರೆದಂತಹ, ಈ ಭಾರತೀಯರನ್ನು ಉದ್ದೇಶಿಸಿ ಬರೆದಿದ್ದಾಗಿ ಏನಾಗ್ತದೆ ಅಂತಂದರೆ ಭಾರತೀಯರಿಗೂ ಸಹ ನಮ್ಮ ಕಷ್ಟಗಳ ಮನವರಿಕೆ ಆಗ್ತದೆ. ಹಾಗಾಗಿ ಈ ಮನವಿಗಳನ್ನು ಅವರು ಬ್ರಿಟಿಷರಿಗೆ ಸಲ್ಲಿಸ್ತಾ ಇದ್ರು. ನಂತರ ಮಂದಗಾಮಿ ಮುಖಂಡರಲ್ಲಿ ಒಬ್ಬರಾದಂತಹ ದಾದಾಬಾಯಿ ನವರೋಜಿಯವರು ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಪ್ರಸ್ತುತಪಡಿಸ್ತಾರೆ. ಭಾರತದ ಸಂಪತ್ತು ಯಾವ ರೀತಿಯಾಗಿ ಬ್ರಿಟನ್ಗೆ ಹರಿದು ಹೋಗ್ತಾ ಇದೆ ಅನ್ನುವುದನ್ನು ತೋರಿಸಿಕೊಡ್ಲಿಕ್ಕಾಗಿ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡಿಸ್ತಾರೆ. ನಮ್ಮ ಇರುವಂಥ ಸಂಪತ್ತನ್ನು ಯಾವ ರೀತಿಯಾಗಿ ಬ್ರಿಟಿಷರಿಂದ ತಗೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನು ತೋರಿಸಿಕೊಡ್ಲಿಕ್ಕಾಗಿ. ಯಾವ ರೀತಿಯಾಗಿ ಹಾಗಾದರೆ ಹೋಗ್ತಾ ಇತ್ತು ಭಾರತದ ಸಂಪತ್ತು ಇಂಗ್ಲೆಂಡಿಗೆ ಅಂತಂದರೆ, ಮೊದಲನೇದಾಗಿ ಕಡಿಮೆ ರಫ್ತು, ಹೆಚ್ಚು ಆಮದು. ಭಾರತದಲ್ಲಿ ವಸ್ತುಗಳನ್ನು, ಕಚ್ಚಾ ವಸ್ತುಗಳನ್ನು ಮಾತ್ರಷ್ಟೇ ಇಂಗ್ಲೆಂಡಿಗೆ ಕಳಿಸ್ತಾ ಇದ್ರು, ಅತಿ ಹೆಚ್ಚು ಆಮದುಗಳನ್ನು ಭಾರತಕ್ಕೆ ಮಾಡ್ಕೊಳ್ತಾ ಇದ್ರು. ಯಾವುದೇ ಆಮದು ಸುಂಕವನ್ನು ಅಂದರೆ ತೆರಿಗೆಯನ್ನು ವಿಧಿಸ್ತಾ ಇರಲಿಲ್ಲ. ಇದರಿಂದ ಭಾರತದ ಸಂಪತ್ತು ವಿದೇಶಕ್ಕೆ ಹರಿದು ಹೋಗೋದು ಹೆಚ್ಚಾಯಿತು. ಇನ್ನೊಂದಂದರೆ ಭಾರತದಲ್ಲಿ ಅವರು ಮಾಡ್ತಾ ಇದ್ದ ಸೈನಿಕ ವೆಚ್ಚ, ಸೈನ್ಯಕ್ಕೆ ಮಾಡ್ತಾ ಇದ್ದ ಖರ್ಚು ಇರ್ಬೋದು, ಅಥವಾ ಇನ್ನೊಂದು ಆಡಳಿತದ ವೆಚ್ಚ. ಮೂರನೇದಾಗಿ ಆಡಳಿತದ ವೆಚ್ಚ. ಇವರು ಭಾರತದಲ್ಲಿ ಮಾಡ್ತಾ ಇದ್ದಂಥ ಆಡಳಿತ ವೆಚ್ಚ, ಇದರಿಂದನೂ ಸಹ ಭಾರತದ ಸಂಪತ್ತು ಇಂಗ್ಲೆಂಡಿಗೆ ಹರಿದು ಹೋಗ್ತಾ ಇದೆ. ಇನ್ನೊಂದು ಅಂಶ ಏನಂತಂದರೆ, ಭಾರತದಲ್ಲಿ ಕೆಲಸ ಮಾಡ್ತಿದ್ದಂಥ ಬ್ರಿಟಿಷರಿಗೆ ನೀಡ್ತಾ ಇದ್ದ ವೇತನ, ಸಂಬಳ ಮತ್ತು ನಿವೃತ್ತಿ ಹೊಂದಿದಂತಹ ಬ್ರಿಟಿಷ್ ಅಧಿಕಾರಿಗಳಿಗೆ ನೀಡ್ತಾ ಇದ್ದಂತಹ ನಿವೃತ್ತಿ ವೇತನ, ಈ ಇಷ್ಟು ಅಂಶಗಳು, ಈ ಇಷ್ಟು ಕಾರಣಗಳಿಂದಾಗಿ ಭಾರತದ ಸಂಪತ್ತು ಇಂಗ್ಲೆಂಡಿಗೆ ಹರಿದು ಹೋಗ್ತಾ ಇದೆ ಅನ್ನೋದನ್ನು
ದಾದಾಬಾಯಿ ನವರೋಜಿ ಅವರು ತಮ್ಮ ಸಂಪತ್ತಿನ ಸೋರುವಿಕೆ ಸಿದ್ಧಾಂತದ ಮೂಲಕ ಪ್ರಸ್ತುತಪಡಿಸಿದರು. ಹೀಗೆ ಮಂದಗಾಮಿಗಳು ಯಾರು, ಅವರ ಹೋರಾಟದ ವಿಧಾನ ಯಾವ ರೀತಿಯಾಗಿತ್ತು ಅನ್ನೋದನ್ನು ತಿಳಿದುಕೊಂಡಿದ್ದೀನಿ. ಧನ್ಯವಾದ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ನಾವು ತೀವ್ರವಾದಿಗಳು ಮತ್ತು ಕ್ರಾಂತಿಕಾರಿಗಳ ಬಗ್ಗೆ ತಿಳಿದುಕೊಳ್ಳೋಣ.